ಇನ್ನ ಎಲ್ಲಾ ಪ್ರೀತಿ ಒಂದ್ ಕಡೆ ಆದ್ರೆ ಈ ಊರ್ನವ್ರ ಪ್ರೀತಿ ಇರತ್ತಲ್ವಾ ನಮ್ಮವನು ಅನ್ನೋದು ಅದು ಪ್ರತಿಯೊಬ್ಬನಿಗೂ ಆಸೆ ಇರುತ್ತೆ. ಅಂದ್ರೆ ಕಲಾವಿದನಾಗಿ ಬೆಳಿಬೇಕು ಅನ್ನೋನಿಗೆ ನಮ್ ಊರಲ್ಲಿ ನನ್ನ ಗುರುತಿಸಿದ್ರೆ ಸಾಕಪ್ಪ ಅನ್ನೋದಿರುತ್ತೆ. ಅಂತದ್ರಲ್ಲಿ ಇಡೀ ಊರಲ್ಲಿ ನಿಮ್ಮನ್ನ ಒಳ್ಳೆ ಉತ್ಸವ ಮೂರ್ತಿ ತರ ಮೆರೆಸ್ಬಿಡ್ತಾರೆ. ಆ ಊರಿನ ಸೆಲೆಬ್ರೇಷನ್ ಬಗ್ಗೆ ಏನ್ ಹೇಳ್ತೀರಿ ಗಿಲಿ? ಸತ್ಯವಾಗ್ಲೂ ನಾನು ಈಗ ಮಾಡಿದ್ನಲ್ಲ ಮೇಡಮ್ ಇಷ್ಟು ಶೋ, ಅಷ್ಟು ಶೋಲು ಅಷ್ಟು ನನ್ನ ಒಂದು ಅಂದ್ರೆ ಒಂದು ಕರೆದು ಇದು ಮಾಡ್ತಾ ಇಲ್ವಲ್ಲ ಅಂತ ಅಂದ್ರೆ ಕರೀತಿದ್ರು. ಬಟ್ ಆ ಟೈಮು ನನಗೆ ಸಿಂಕ್ ಆಯ್ತಾ ಇರ್ಲಿಲ್ಲ. ಅಯ್ಯೋ ಏನೋ ಬೇರೆ ಕೆಲಸ ಬಿದ್ಬಿಡುದು, ಬೇರೆ ಏನೋ ಹೋಗ್ಬಿಡುವೆ. ನೋಡ್ರಿ, ದೇವರು ಕೊಟ್ಟೆ ಒಂದ್ಸಲ ದೊಡ್ಡದಾಗಿ ಎಲ್ಲನೂ ಇಟ್ಟು ಒಂದ್ಸಲ ದೊಡ್ಡದಾಗಿ ಕೊಟ್ಬಿಡ್ತಾರೆ ಅನ್ನೋದಕ್ಕೆ ಅದೇ ಕಾರಣ. ಇಡೀ ಮಳವಳ್ಳಿ ತಾಲೂಕು, ಇಡೀ ಬೇರೆ ಕಡೆಯಿಂದ ಬಂದವರು, ಎಲ್ಲೆಲ್ಲಿಂದ ಮೇಡಮ್, ಉತ್ತರ ಕರ್ನಾಟಕ, ಮಂಗಳೂರು ಸೈಡ್, ಉಡುಪಿ, ಈ ಕಡೆ ಕೊಳ್ಳೇಗಾಲ, ಚಾಮರಾಜನಗರ, ಮೈಸೂರು, ಎಲ್ಲ ಕಡೆಯಿಂದನೂ ಬಂದಿದ್ರು ಮೇಡಮ್. ಅಲ್ಲಿಗೆ ಸಖತ್ತು ಖುಷಿ ಆಗೋಯ್ತು ನನಗೆ. ನೋಡ್ತಾ ಇದ್ರಿ, ನಾನು ಮಾತಾಡಕ್ ಮೈಕ್ ಕೊಡ್ತಾವ್ರ, ಮಾತಾಡ್ರಿ ಏನಾರು ಮಾತಾಡ್ರಿ ನೀವು ಅಂತ ಮಾತಾಡಕ್ ಬಾಯಿ ಬತ್ತಾ ಇಲ್ಲ ನನಗೆ. ಖುಷಿಗೆ ನನಗೆ ಮಾತೇ ಬತ್ತಾ ಇಲ್ಲ. ಹಿಂಗೆಲ್ಲ ಮಾಡಿದ್ರಲ್ಲಪ್ಪ, ಹಿಂಗೆಲ್ಲ ಇದ್ ಮಾಡ್ತಾವ್ರಲ್ಲಪ್ಪ ಅಂತ. ಓಕೆ, ಕನ್ಸಲ್ಲಾದ್ರೂ ಅನ್ಕೊಂಡಿದ್ರೆ ಗಿಲ್ಲಿ ಯಾವತ್ತಾದ್ರೂ, ಅಂದ್ರೆ ಈ ಮಟ್ಟಿಗೆ ನನಗೆ ಪ್ರೀತಿ ಸಿಗತ್ತೆ, ಜನಗಳು ಇಷ್ಟು ಪ್ರೀತಿ ಕೊಡ್ತಾರೆ ಅಂತ? ಯಾಕಂದ್ರೆ ನಾವು ತುಂಬಾ ಸೀಸನ್ ಗಳನ್ನ ನೋಡ್ಕೊಂಡ್ ಬಂದಿದೀವಿ. ಯಾವ ಸೀಸನ್ ಅಲ್ಲೂ ಯಾವ ಕಂಟೆಸ್ಟೆಂಟ್ಗೂ ಇಷ್ಟು ಪ್ರೀತಿ ಕೊಟ್ಟಿದ್ ನಾವಂತೂ ನೋಡಿಲ್ಲ, ಇಷ್ಟು ಓಟ್ ಬಂದಿದ್ ನೋಡಿಲ್ಲ, ಜನಗಳು ಆ ಲೆವೆಲ್ಗೆ ಮೆರೆಸಿರೋದನ್ನ ನೋಡಿಲ್ಲ. ನೀವು ಕನ್ಸಲ್ಲಾದ್ರೂ ಯೋಚನೆ ಮಾಡಿದ್ರೆ ಈ ತರದೊಂದು ಸಿಚುಯೇಷನ್ ಬರತ್ತೆ ನನಗೆ ಅಂತ? ಸತ್ಯವಲ್ಲ, ಕನಸು ಕಾಣೋ ಯೋಗ್ಯತೆನೂ ಇಲ್ಲ ನನಗೆ ಅನ್ಕೊಬಿಟ್ಟಿದೆ. ಆ ತರ ಒಂದು ಕನಸು ಕಂಡ್ರೆ ಅದ್ ನನ್ ತಪ್ಪು, ಅದು ಕಾಣೋ ಯೋಗ್ಯತೆನೂ ಇಲ್ಲ, ಅಷ್ಟು ಇಲ್ಲ ನನಗೆ ಅಂತಾನೆ ಮೇಡಮ್ ಅನ್ಕೊಂಡಿದ್ದು. ಬಟ್ ಅಂದ್ರೆ ಒಂದು ಸತಿ ಹಂಗ್ ಬಂದ್ರೆ ಯಪ್ಪ, ನೀವು ನನ್ ಜಾಗದಾಗ ಇದ್ರೆ ಗೊತ್ತಾಗ ಸರ್ ನಿಮ್ಗೆ. ಇಲ್ಲ ಗಿಲ್ಲಿ ಅವ್ರೆ, ಅದೇನ್ ಗೊತ್ತಾ, ನೀವು ಮನೆ ಒಳಗಡೆ ಇದ್ದಾಗ ನಾವು ತುಂಬಾ ಸಲ ಮಾತಾಡ್ಕೊಂಡಿದ್ವಿ, ಆಫೀಸಲ್ಲೇ ಮಾತಾಡ್ತಿದ್ವಿ ನಾವು. ಗಿಲ್ಲಿ ಬಹುಶಃ ಹೊರಗಡೆ ಬಂದ್ರೆ ಅವರು ಶಾಕ್ ಆಗ್ಬಿಡ್ತಾರೆ ಅನ್ಸುತ್ತೆ. ಅಂದ್ರೆ ಅವ್ರಿಗೆ ಖುಷಿ ಆಗತ್ತೆ, ಇಲ್ಲಾಂದ್ರೆ ಏನೋ ಇವ್ರನ್ನೆಲ್ಲ ನೋಡಿ ಏನೋ ಒಂಥರ ಪ್ರೌಡ್ ಫೀಲ್ ಆಗತ್ತೆ ಅನ್ನೋದಕ್ಕಿಂತ ಗಿಲ್ಲಿಗ್ ತುಂಬಾ ಶಾಕ್ ಆಗ್ಬಿಡುತ್ತೆ ಅಂತಾನೆ ಮಾತಾಡ್ತಾರೆ. ಅದ್ರಲ್ಲೇ ಇದೀನಿ ನಾನು, ಇನ್ನು ಅದರಿಂದ ಆಚೆನೆ ಬರ್ತಾ ಇಲ್ಲ ಮೇಡಮ್.